ಸ್ಟ್ರೆಸ್ ಯಶಸ್ಸಿನ ಪ್ರಯಾಣದಲ್ಲಿ ನಮಗೆ ಸ್ಟ್ರೆಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಬರುತ್ತಾ ಬರಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ಸ್ಟ್ರೆಸ್ ಇದ್ದೇ ಇರ್ತದೆ. ಸ್ಟ್ರೆಸ್ ಇದೆಯಾ ಇಲ್ವಂತ ಯಾವ ರೀತಿ ಗೊತ್ತಾಗುತ್ತದೆ ಅಂದರೆ, ಸ್ಟ್ರೆಸ್ ಇದ್ದಾಗ ಕೆಲಸದಲ್ಲಿ 100% ಎಫರ್ಟ್ ಹಾಕ್ಲಿಕ್ಕಾಗಲ್ಲ, ಮನಸ್ಸಿರಲ್ಲ. ಕೆಲಸ ಮಾಡ್ತಾಯಿದ್ರು ಅಲ್ಲಿ ಮನಸ್ಸಿರಲ್ಲ. ಮನೇಲಿದ್ದಾಗ ಸುಮ್ಮನೆ ಮಂಕಾಗಿರ್ತೀರ. ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ಎಲ್ಲಿದ್ದೀರೋ ಅಲ್ಲಿ ಇರಲ್ಲ. ನೀವು ಕೆಲಸ ಮಾಡ್ತಾ ಇರ್ಬೋದು ಆದರೆ ಅಲ್ಲಿಲ್ಲ. ನೀವು ಫ್ಯಾಮಿಲಿಯಲ್ಲಿ ಎಲ್ಲರ ಜೊತೆ ಕೂತ್ಕೊಂಡಿರ್ಬೋದು ಆದರೆ ಮನಸ್ಸಲ್ಲಿ ಅಲ್ಲಿಲ್ಲ. ನಿಮ್ಮ ಉಪಸ್ಥಿತಿ ಇಲ್ಲ, ಮೆಂಟಲ್ ಪ್ರೆಸೆನ್ಸ್ ಇಲ್ಲ. ನಿಮ್ಮ ಮನಸ್ಸು ಪಾಸ್ಟಲ್ಲಿದೆ ಅಥವಾ ಫ್ಯೂಚರ್ಗೆ ಹೋಗಿದೆ. ಯಾರೋ ಏನಾದರೂ ಮಾತಂದಿರ್ತಾರೆ, ಆ ಮಾತಲ್ಲೇ ಸಿಕ್ಕಾಕೊಂಡಿರೋಂಥದ್ದು ಪಾಸ್ಟಲ್ಲಿ ಹೋಗೋದು, ಅಥವಾ ಫ್ಯೂಚರಲ್ಲಿ ಏನಾದರೂ ನೆಗೆಟಿವ್ ಥಿಂಕಿಂಗ್ನ ವಿಚಾರ ಮಾಡ್ಕೊಂಡಿರೋಂಥದ್ದು, ಪಾಸಿಟಿವ್ ಥಿಂಕಿಂಗ್ನ ವಿಚಾರ ಮಾಡ್ಕೊಂಡಿರುವಂಥದ್ದು ಏನೋ ಆಗಿರ್ಬೋದು. ಒಟ್ಟಾರೆ ಪ್ರೆಸೆನ್ಸಲ್ಲಿ ಇರಲ್ಲ. ಸ್ಟ್ರೆಸ್ನ 3 ಕ್ಯಾಟಗರಿ ಮಾಡಿಕೊಂಡ್ರೆ, ಮೊದಲನೇದು ರಿಲೇಷನಲ್ಲಿ, ಸಂಬಂಧದಲ್ಲಿ, ಪರ್ಸನ್. ಎರಡನೇದು ಕೆಲಸದಲ್ಲಿ, ಕೆರಿಯರಲ್ಲಿ. ಮೂರನೇದು ಸೆಲ್ಫ್, ನಮ್ಮಿಂದ ಏನಾದರೂ ತಪ್ಪಾಗಿದೆ ಅದಕ್ಕೆ ನಾವು ಒಂಥರ ಗಿಲ್ಟ್ ಭಾವನೆಯಲ್ಲಿ, ಭಯದಲ್ಲಿ ಇರ್ತೀವಿ. ಈ 3 ಕ್ಯಾಟಗರಿ ಏನಾದರೂ ನಮ್ಗೆ ಹಿಡ್ಕೊಂಡ್ಬಿಟ್ರೆ ತುಂಬ ಚಿಂತೆ ಆಗುತ್ತೆ. ಮೊದಲು ಏನು ಮಾಡಬೇಕಂದ್ರೆ, ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಪರ್ಸನ್ನಿಂದ ನಿಮಗೆ ಸ್ಟ್ರೆಸ್ ಆಗ್ತಾ ಇದೆಯೋ, ಅಥವಾ ಕೆಲಸದ ಬಗ್ಗೆ, ಕೆಲಸ ಇರುತ್ತಾ ಇರಲ್ವೋ, ಬಿಸ್ನೆಸ್ ಆಗುತ್ತಾ ಆಗಲ್ವೋ, ಈ ರೀತಿ ಏನಾದರೂ ಸ್ಟ್ರೆಸ್ ಆಗ್ತಾ ಇದೆಯಾ, ಅಥವಾ ನಿಮ್ಮಿಂದ ಏನಾದರೂ ಮಿಸ್ಟೇಕ್ ಆಗಿ ಅದರಿಂದ ಏನಾದರೂ ಸ್ಟ್ರೆಸ್ ಆಗ್ತಾ ಇದೆಯಾ, ಇದನ್ನು ನೀವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಗಮನಿಸಬೇಕಾಗತ್ತೆ. ಯಾಕಂದರೆ ಸ್ಟ್ರೆಸ್ನ ಪೂರ್ತಿ ತೆಗಿಲಿಕ್ಕಾಗಲ್ಲ, ಹ್ಯಾಂಡಲ್ ಮಾಡ್ಬೋದು. ಮುಂದೆ ಈಗ ನಿಮ್ಮ ಮೈಂಡ್ ಪಾಸ್ಟಲ್ಲಿದ್ದರೆ, ಅಂದರೆ ಏನಾದರೂ ಘಟನೆ ಆಗಿಬಿಟ್ಟಿದೆ, ಆವಾಗ ಚೇಂಜ್ ಮಾಡಲಿಕ್ಕಾಗಲ್ಲ. ಯಾವುದನ್ನು ಚೇಂಜ್ ಮಾಡಲಿಕ್ಕಾಗಲ್ವೋ ಅದನ್ನು ಒಪ್ಕೋಬೇಕಾಗತ್ತೆ, ಸ್ವೀಕಾರ ಮಾಡಬೇಕಾಗತ್ತೆ. ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನನ್ನ ಹತ್ರ ಯಾಕೆ ಈ ರೀತಿ ನಡ್ಕೊಂಡ, ನಾನೇನು ತಪ್ಪು ಮಾಡಿದ್ದೆ, ನಾನೇನು ಅನ್ಯಾಯ ಮಾಡಿದ್ದೆ, ಆಗ ಹೋಗಿದ್ದನ್ನು ಇನ್ನು ವಿಚಾರ ಮಾಡಿ ಏನು ಪ್ರಯೋಜನ ಇಲ್ಲ. ಇದು ಪರ್ಸನ್ ರಿಲೇಟೆಡ್ ಸ್ಟ್ರೆಸ್ಸು. ಲವ್ ಫೇಲ್ಯೂರ್ ಆಗಿರ್ಬೋದು, ಡೈವರ್ಸ್ ಆಗಿರ್ಬೋದು, ಎಲ್ಲ ಇದರಲ್ಲೇ ಸೇರಿಕೊಳ್ಳುತ್ತೆ. ದೊಡ್ಡವ್ರದ್ದೇ ಡೈವರ್ಸ್ ಆಗಿ ಬೇರೆ ಜೀವನ ಕಟ್ಕೊಂಡಿದ್ದಾರೆ. ಇನ್ನು ನಮ್ದು ಯಾವ ಮಹಾ ಮುನ್ನುಗ್ತಾ ಇರಬೇಕು. ಶ್ರೀ ರವಿಶಂಕರ್ ಗುರೂಜಿ ಅವ್ರನ್ನ ಒಬ್ರು ಕ್ವಶನ್ ಮಾಡ್ತಾರೆ, ನಮ್ಮನ್ನು ಯಾರಾದರೂ ರಿಜೆಕ್ಟ್ ಮಾಡಿದರೆ ಏನು ಮಾಡೋದು ಅಂತ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಖುಷಿ ಪಡು ಅಂತ. ಯಾಕೆಂದರೆ ಅವರೇನಾದರೂ ಓಕೆ ಅಂದಿದ್ದರೆ ನಿನಗೆ ಎಲ್ಲ ಬಾಗಿಲು ಮುಚ್ಚಿತ್ತು. ರಿಜೆಕ್ಟ್ ಮಾಡಿದ್ದಾರೆ, ಇನ್ನೂ ಎಲ್ಲ ಬಾಗಿಲು ಓಪನ್ ಇದೆ, ಕೋಟಿಗಟ್ಟಲೆ ಜನ ಇದ್ದಾರೆ, ಖುಷಿ ಪಡು ಅಂತ. ಲವ್ ಮಾಡೋದು ಜೀವನದ ಅಂತಿಮ ಉದ್ದೇಶ ಅಲ್ಲ. ಫೇಲ್ಯೂರ್ ಆಗ್ಬಿಡ್ತಂದ್ರೆ ಜೀವನ ಕೊನೆಗೊಳಿಸೋ ಅವಶ್ಯಕತೆಯೂ ಇಲ್ಲ. ಕ್ಯಾರಿಯರ್ ಚಿಂತೆ, ನನ್ನ ಕೈಲಿ ಆಗ್ತದ, ನಾನು ಮಾಡ್ತೀನ, ನಮ್ಮ ಬಿಸ್ನೆಸ್ ಏನಾಗ್ಬೋದು, ಈ ಚಿಂತೆನೂ ಅನ್ನೆಸೆಸರಿನೇ. ಯಾಕೆಂದರೆ ಏನೇನು ಆಗಬೇಕೋ ಅದು ನಮ್ಗೆ ಗೊತ್ತಿಲ್ಲ, ಏನಾಗ್ಬೋದು ನಮಗೂ ಗೊತ್ತಿಲ್ಲ. ಪ್ರಯತ್ನ ನಮ್ಮ ಕೈಲಿರುತ್ತೆ, ಕಾರ್ಯ ಮಾಡೋದು ನಮ್ಮ ಕೈಲಿರುತ್ತೆ. ಏನು ಫಲ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಇನ್ನು ಮೂರನೇದು, ನೀವೇನಾದರೂ ತಪ್ಪು ಮಾಡಿದರೆ ಭಯ, ಸ್ಟ್ರೆಸ್ಸು. ಏನು ಮಾಡ್ಬೋದು ಅಂದರೆ, ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಸ್ವೀಕಾರ ಮಾಡಿಕೊಂಡು, ನಿಮ್ಮನ್ನು ನೀವು ಕ್ಷಮಿಸ್ಕೊಂಡು, ಮತ್ತೆ ಆ ತಪ್ಪು ಮರುಕಳಿಸಿದ ಹಾಗೆ ನೀವು ಬದಲಾಗಬೇಕಾಗತ್ತೆ, ಸುಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ತಪ್ಪು ಎಲ್ಲರಿಂದಲೂ ಆಗ್ತದೆ, ಯಾರೂ ಹೊರತಾಗಿಲ್ಲ. ರಿಯಲೈಸ್ ಮಾಡಿಕೊಂಡು ಮತ್ತು ಆ ತಪ್ಪು ಮಾಡ್ದಂಗೆ ಮುಂದುವರಿಬೇಕು. ಆವಾಗ ಈ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದು ಹೇಗೆ? ಮೊದಲು ಸ್ಟ್ರೆಸ್ಗೆ ಕಾರಣ ತಿಳ್ಕೊಬೇಕಾಗತ್ತೆ. ಸೋರ್ಸ್ ಆಫ್ ಸ್ಟ್ರೆಸ್ ಗುರುತಿಸಬೇಕಾಗತ್ತೆ. ನೀವೇನು ಚಿಂತೆ ಫೀಲ್ ಮಾಡ್ತಾ ಇದ್ದೀರೋ ಅದು ಎಲ್ಲಿಂದ ಬರ್ತಾ ಇದೆ, ನನಗೆ ಸ್ಟ್ರೆಸ್ ಯಾಕೆ ಆಗ್ತಾ ಇದೆ, ಚಿಂತೆ ಯಾಕೆ ಆಗ್ತಾ ಇದೆ. ದೊಡ್ಡ ಕಾರಣ ಇದ್ದರೆ ಕಣ್ಣಿಗೆ ಕಾಣ್ತದೆ. ಯಾವುದಾದ್ರೂ ರೋಗ ಬಂದಿರ್ಬೋದು, ಡೈವರ್ಸ್ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ನೌಕರಿ ಹೋಗಿರ್ಬೋದು, ಈ ಕಾರಣಗಳು ಸಿಗ್ತವೆ. ಆದರೆ ನಮ್ಮ ಸ್ಟ್ರೆಸ್ಸಿಗೆ ಚಿಕ್ಕ ಕಾರಣ ಇದ್ದರೆ ನಮ್ಗೆ ಗೊತ್ತಾಗಲ್ಲ. ನಮ್ಮ ಸ್ಟ್ರೆಸ್ಸಿಗೆ ಕೆಲವೊಂದು ಸಲ ಯಾವುದೇ ರೀತಿ ಕಾರಣ ಇರುತ್ತಂದರೆ, ನಾವೊಂದು ಪೋಸ್ಟ್ ಹಾಕಿದ್ದೀವಿ ಮೊಬೈಲಲ್ಲಿ, ಯಾರೂ ನೋಡಿಲ್ಲ. ಯಾರಿಗೂ ಮೆಸೇಜ್ ಮಾಡಿದ್ದೀವಿ, ಗ್ರೀನ್ ಟಿಕ್ ಬಂದಿದೆ, ನೋಡಿದ್ದಾರೆ, ರಿಪ್ಲೈ ಕೊಟ್ಟಿಲ್ಲ. ನಾವು ಯಾರಿಗೂ ಫೋನ್ ಮಾಡ್ತೀವಿ, ಅವ್ರು ಫೋನ್ ಎತ್ತಿಲ್ಲ. ಯಾರಿಗೂ ಮಾತು ಕೊಟ್ಟಿರ್ತೀವಿ, ಅದನ್ನು ಪೂರೈಸ್ಲಿಕ್ಕಾಗಲ್ಲ. ಅಥವಾ ನಮ್ಮಿಂದ ಯಾರಾದರೂ ದುಡ್ಡು ತಗೊಂಡಿರ್ತಾರೆ, ಅವರು ಟೈಮಿಗೆ ಕೊಡಲ್ಲ, ನಮಗೆ ಸ್ಟ್ರೆಸ್ ಆಗುತ್ತೆ. ಈ ರೀತಿಯ ಸಣ್ಣ ಪುಟ್ಟ ಸ್ಟ್ರೆಸ್ಗಳು ಗುರುತಿಸಬೇಕಾಗತ್ತೆ. ಯಾವ ಸ್ಟ್ರೆಸ್ಸು ಯಾವ ರೀತಿ ಗುರುತಿಸೋದಂದರೆ, ನೀವೊಂದು ಶಾಂತ ಜಾಗದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ನನಗೆ ಯಾಕೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ನೀವು ಕಾರಣ ಹುಡುಕಬೇಕಾಗತ್ತೆ. ನಮ್ಮ ಮನಸ್ಸು ಏನು ಮಾಡುತ್ತಂದರೆ, ಏನಾದರೂ ಆ ಕಡೆಯಿಂದ ರಿಪ್ಲೈ ಬಂದಿಲ್ಲ ಅಂದರೆ ತಕ್ಷಣ ನೆಗೆಟಿವ್ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿಬಿಡುತ್ತೆ. ನೀವು ಅಲ್ಲಿ ಪಾಸಿಟಿವ್ ರಿಪ್ಲೈನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅವರು ಫೋನ್ ಎತ್ತಿಲ್ಲ ಅಂದರೆ ಬ್ಯುಸಿ ಇರ್ಬೋದು, ಅಥವಾ ಮೊಬೈಲಲ್ಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಕೆಲಸದಲ್ಲಿ ಬ್ಯುಸಿಯಾಗಿರ್ಬೋದು. ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಅಂದ್ಕೋಬೇಕಾಗತ್ತೆ. ಒಂದೊಂದು ಸಲ ನಿಮ್ಮ ಫೋನಿಗೆ ರಿಪ್ಲೈ ಕೊಡ್ತಾ ಇಲ್ಲ ಅಂದರೆ ತಪ್ಪು ನಿಮ್ಮಿಂದನೂ ಆಗಿರ್ಬೋದು. ಹಾಗಾಗಿ ಸಣ್ಣ ಪುಟ್ಟ
ವಿಷಯಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಸ್ಟ್ರೆಸ್ನ ಹ್ಯಾಂಡಲ್ ಮಾಡಲಿಕ್ಕೆ 4 ಪ್ರಾಕ್ಟೀಸ್ ಇದೆ. ಮೊದಲನೇದು ಅವಾಯ್ಡ್. ಯಾರಾದರೂ ನಿಮಗೆ ಸ್ಟ್ರೆಸ್ ಕೊಡ್ತಾ ಇದ್ದರೆ, ನಿಮ್ಗೆ ಅವ್ರು ಕಂಡ್ರೆ ಆಗಲ್ಲ ಅಂಥವ್ರು ಯಾರಾದರೂ ಇದ್ದರೆ ಅಂಥವ್ರನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ನೀವು ಇಲ್ಲ ಅನ್ನೋದನ್ನು ಕಲಿಬೇಕಾಗತ್ತೆ. ಯಾರಾದರೂ ಸಿಕ್ಕಿದರೆ ಆಯಿತು ಮಾಡ್ತೀನಿ, ಕೊಡ್ತೀನಿ ಈ ರೀತಿ ಅಂದರೆ ನಿಮ್ಮ ಕೈಯಲ್ಲಿ ಆ ಸ್ಟ್ರೆಸ್ನ ಮ್ಯಾನೇಜ್ ಮಾಡಲಿಕ್ಕೆ ಹ್ಯಾಂಡಲ್ ಮಾಡಲಿಕ್ಕಾಗಲ್ಲ ಅಂದರೆ ಮಾತು ಕೊಡಬಾರ್ದು. ನಿಮಗೆ ಆಗುತ್ತೆ, ಮಾಡ್ಕೊಡ್ಲಿಕ್ಕಾಗತ್ತೆ ಅನ್ನೋದು ಹಾಗಿದ್ರೆ ಮಾತ್ರ ಎಸ್ ಅನ್ನಬೇಕು. ಇಲ್ಲಾಂದರೆ ಇಲ್ಲ ಅಂತಲೇ ಕ್ಲಿಯರಾಗಿ ಪ್ರೀತಿಯಿಂದ ಗೌರವದಿಂದ ಹೇಳಬೇಕು. ನಾವು ಎಲ್ಲರಿಗೂ ಮಾತು ಕೊಟ್ಬಿಟ್ಟು ಎಲ್ಲರಿಗೂ ಆಯಿತು ಅಂತ ಹೇಳಿ ತುಂಬ ತಲೆ ಮೇಲೆ ಪ್ರೆಷರ್ ತೊಗೊಂಡ್ಬಿಡ್ತೀವಿ. ಆವಾಗ ನಮಗೆ ಸ್ಟ್ರೆಸ್ ಆಗುತ್ತೆ, ಒತ್ತಡ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಕೈಲಿ ಎಷ್ಟಾಗತ್ತೆ, ಎಷ್ಟು ಮಾಡ್ಬೋದು ಅಷ್ಟಕ್ಕೆ ಮಾತ್ರ ಎಸ್ ಅನ್ನಿ, ಮಿಕ್ಕಿದ್ದಕ್ಕೆಲ್ಲ ಇಲ್ಲ ಅಂತ ಹೇಳಿ. ನೀವು ಇಲ್ಲ ಅನ್ನಲಿಕ್ಕೆ ಕಲೀಲಿಲ್ಲ ಅಂದರೆ ತುಂಬ ಸ್ಟ್ರೆಸ್ಸಿಗೆ ಹೋಗ್ತೀರಾ. ಇನ್ನು 2ನೇ ಅಲ್ಟರ್ನೇಟ್, ಕೆಲವೊಂದನ್ನು ಅವಾಯ್ಡ್ ಮಾಡಲಿಕ್ಕಾಗಲ್ಲ, ಅಂಥದ್ದನ್ನು ಬದಲಾಯಿಸಿ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದೇ ರೂಮಲ್ಲಿ ಇಬ್ಬರಿದ್ದೀರಾ, ನಿಮಗೀಗ ಓದಬೇಕು, ಆದರೆ ಪಕ್ಕದವನು ನಿಮ್ಮ ರೂಮ್ಮೇಟು ಅವನ್ನು ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಅವರು ಫೋನಲ್ಲಿ ಮಾತಾಡ್ತಿರ್ಬೋದು, ಜೋರಾಗಿ ಕೂಗಾಡ್ತಿರ್ಬೋದು. ಆವಾಗ ನೀವು ಒಳಗೊಳಗೆ ಇಟ್ಕೊಳ್ಳದೆ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಅವರನ್ನು ಕನ್ವಿನ್ಸ್ ಮಾಡಬೇಕು. ನೋಡಪ್ಪ, ನಿನಗೆ ಫೋನ್ ಬಂದರೆ ನೀನು ಹೊರಗಡೆ ಹೋಗಿ ಮಾತಾಡು, ನನಗಿಲ್ಲಿ ತೊಂದರೆ ಆಗುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ನೀವು ಹೇಳಿಲ್ಲ ಅಂದರೆ ನಿಮ್ಮನ್ನು ನೀವೇ ಸ್ಟ್ರೆಸ್ ಅನುಭವಿಸ್ತೀರಾ. ಅದು ಯಾವತ್ತೋ ಒಂದು ದಿವಸ ಬ್ಲಾಸ್ಟ್ ಆಗೇ ಆಗುತ್ತೆ, ಜಗಳ ಆಗೇ ಆಗುತ್ತೆ. ಎಷ್ಟೋ ರೂಮ್ಮೇಟ್ಗಳು, ಕ್ಲೋಸ್ ಫ್ರೆಂಡ್ಗಳು ಶತ್ರುಗಳಾಗಿದ್ದನ್ನು ನಾನು ನೋಡಿದ್ದೀನಿ. ಯಾಕೆ ಹೀಗಾಗ್ತಾಯಿದೆ ಅಂದರೆ, ಒಬ್ಬರೊಬ್ಬರು ಎಕ್ಸ್ಪ್ರೆಸ್ ಮಾಡಿರಲ್ಲ, ಹೇಳ್ಕೊಂಡಿರಲ್ಲ, ಎಲ್ಲ ಒಟ್ಟಿಗೆ ಒಂದು ಸಲ ಬ್ಲಾಸ್ಟ್ ಆಗುತ್ತೆ, ಆವಾಗ ಜಗಳ ಆಗುತ್ತೆ. ಇನ್ನು ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ 3ನೇ ಎ ಅಂದರೆ ಅಡಾಪ್ಟ್. ನಾವು ಬದಲಾಯಿಸಲಿಕ್ಕೆ ಆಗದೇ ಇರೋದನ್ನು ಸ್ವೀಕರಿಸಬೇಕಾಗತ್ತೆ. ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೀವೊಂದು ಟ್ರಾಫಿಕ್ ಸಿಗ್ನಲಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದರೆ ಆ ಸಿಚುವೇಷನ್ನ ನೀವು ಚೇಂಜ್ ಮಾಡಲಿಕ್ಕಾಗಲ್ಲ. ಆ ಸಿಚುವೇಷನ್ ಬಗ್ಗೆ ನಿಮ್ಮ ದೃಷ್ಟಿಕೋನ ಏನಿದೆ ಅದನ್ನು ಬದಲಾಯಿಸ್ಕೋಬೇಕು. ಆ ಟೈಮಲ್ಲಿ ನೀವು ಸಾಂಗ್ ಹಾಕ್ಕೊಂಡು ಕೇಳಿಸ್ಕೋಬೋದು. 4ನೇದು ಸ್ವೀಕಾರ, ಅಕ್ಸೆಪ್ಟೆನ್ಸ್. ನಾವು ತುಂಬ ಇಷ್ಟಪಡೋವಂಥವ್ರು ನಮ್ಮಿಂದ ದೂರ ಆಗ್ತಾರೆ, ನಾವು ಅದನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಯಾಕಂದರೆ ಜೀವನದ ತುಂಬ ಘಟನೆಗಳಲ್ಲಿ ನಮ್ಮ ಕಂಟ್ರೋಲ್ ಇರಲ್ಲ. ಕಂಟ್ರೋಲ್ ಸಿಗದೇ ಇರೋದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗೋದು ಮೂರ್ಖತನ ಆಗುತ್ತೆ. ಅದೇ ಸ್ಟ್ರೆಸ್ಸು ನಿಮ್ಮನ್ನು ತುಂಬ ತಲೆಬಿಸಿ ಮಾಡ್ತಾಯಿದೆ ಅಂದರೆ ಒಂದೇ ಒಂದು ಗುರುಮಂತ್ರ ಏನು ಗೊತ್ತಾ? 1 ವರ್ಷದ ನಂತರ, 5 ವರ್ಷ ನಂತರ, 10 ವರ್ಷದ ನಂತರ ಈ ಮಾತು, ಈ ಘಟನೆ, ಈ ವ್ಯಕ್ತಿ ಎಷ್ಟು ಗಣ್ಯ ಆಗಿರುತ್ತೆ, ಪರಿಣಾಮ ಬೀರುತ್ತೆ, ಅದನ್ನು ಯೋಚನೆ ಮಾಡಿ. ಇವತ್ತು ನೀವು ತಲೆ ಕೆಡಿಸ್ಕೊಂಡಿದ್ದಂಥ ವಿಚಾರ 1 ವರ್ಷದ ನಂತರ ಅದಕ್ಕೆ ಅಷ್ಟೇನು ವ್ಯಾಲ್ಯೂ ಇಲ್ಲದೇನೂ ಇರ್ಬೋದು. ನಿಮಗೆ ನಗು ಬರುತ್ತೆ, ಇಂಥ ಸಿಲ್ಲಿ ವಿಷಯಕ್ಕೆ ನಾನು ಇಷ್ಟೊಂದು ಚಿಂತೆ ಪಟ್ಟಿದ್ನ, ಟೆನ್ಷನ್ ತೊಗೊಂಡಿದ್ನ ಅಂತ. ಹೋದ ವರ್ಷದ ಎಷ್ಟೋ ಘಟನೆಗಳಿಗೆ ನಾವು ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಗ್ತೀವಿ. ಅಂಥ ಸಿಲ್ಲಿ ವಿಷಯಕ್ಕೆ ನಾನು ಅಷ್ಟೊಂದು ಟೆನ್ಷನ್ ತಗೊಂಡ, ಕೋಪಗೊಂಡ, ಈ ರೀತಿ ವರ್ತನೆ ಮಾಡ್ದ ಅಂತ. ಸೊ ಅದನ್ನು ನೀವು ಈಗ ಯೋಚಿಸಿ. ಇನ್ನೂ ಸ್ಟ್ರೆಸ್ ನಾವು ಯಾಕೆ ಆಗ್ತೀವಂದರೆ, ಹೋಲಿಕೆ. ನಮಗಿಂತ ಚೆನ್ನಾಗಿ ಯಾರಾದರೂ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರೆ ನಾವು ಅವರಿಂದ ಇನ್ಸ್ಪೈರ್ ಆಗಲ್ಲ, ಡಿಸಪಾಯಿಂಟೆಡ್ ಆಗ್ತೀವಿ, ಡಿಪ್ರೆಷನ್ಗೆ ಹೋಗ್ತೀವಿ. ಹೋಲಿಕೆ ಮಾಡಿ ಸ್ಟ್ರೆಸ್ ತಗೋತೀವಿ. ಪರ್ಫೆಕ್ಟ್ ಆಗಬೇಕು, ಚೆನ್ನಾಗಿ ಆಗಬೇಕು ಅಂದ್ಕೊಂಡು ನಮ್ಮನ್ನು ನಾವೇ ಹಿಂಸೆ ಮಾಡ್ಕೊಳ್ತಾ ಇರ್ತೀವಿ. ಸೊ ನಿಮಗಿಂತ ಚೆನ್ನಾಗಿರೋರು, ಒಳ್ಳೆ ಕೆಲಸಗಾರ ಇದ್ದರೆ ಅವರನ್ನು ಇನ್ಸ್ಪೈರ್ ಆಗಿ ತಗೊಳ್ಳಿ. ಈರ್ಷೆಯಿಂದ ಮನಸ್ಸಲ್ಲಿ ಚಿಂತೆನ ಉದ್ಭವಿಸ್ಕೊಳ್ಬೇಡಿ. ನಾನೆಷ್ಟು ಮಾಡಬೇಕು ಅಷ್ಟು ನಾನು ಮಾಡ್ತಾಯಿದ್ದೀನಾ ಇಲ್ವಾ, ಅದ್ರ ಮೇಲೆ ನಿಮ್ಮ ಗಮನ ಹರಿಸಿ. ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈ ಚಿಂತೆ ದೊಡ್ಡದೋ ಚಿಕ್ಕದೋ ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ನೀವು ಎಷ್ಟು ಅದನ್ನು ಹಿಡ್ಕೊಂಡಿದ್ರಲ್ಲ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಚಿಂತೆ ಇದ್ದರೆ ಸೊಲ್ಯೂಷನ್ ಹುಡುಕಿ, ಏನು ಮಾಡ್ಬೋದು ಅಂತ ಹುಡುಕಿ. ಪ್ರಾಬ್ಲಮ್ನ ಯೋಚಿಸಿ ಜಾಸ್ತಿ ಪ್ರಾಬ್ಲಮ್ ಓರಿಯೆಂಟೆಡ್ ಆಗಿಬಿಡಿ. ಯಾರಾದರೂ ಮೋಸ ಮಾಡಿದ್ರಾ, ಓಕೆ ಎಕ್ಸೆಪ್ಟ್ ಮಾಡಿ. ಅದನ್ನೇ ನೆನೆಸ್ಕೊಂಡು ಕೊರಗಬೇಡಿ. ಅವರು ಒಳ್ಳೆಯದು ಮಾಡಿರ್ಬೋದು, ಅದನ್ನು ನೆನೆಸ್ಕೊಂಡು ಅವರನ್ನು ಕ್ಷಮಿಸಿಬಿಡಿ. ತಲೆಯಿಂದ ತೆಗೆದುಹಾಕಿ ಫ್ರೀಯಾಗಿ. ಈ 4 ಸೂತ್ರ, ಅವಾಯ್ಡ್, ಅಲ್ಟರ್ನೇಟ್, ಅಡಾಪ್ಟ್, ಅಕ್ಸೆಪ್ಟ್, ಈ ಸೂತ್ರನ ಫಾಲೋ ಮಾಡಿ.